ನಮಸ್ತೆ ಫ್ರೆಂಡ್ಸ್. ನಾವು ಈಗ ಮುಂಚೆ ಶೇರ್ ಮಾರ್ಕೆಟ್ ಅಂದ್ರೆ ಏನು, ಶೇರ್ ಮಾರ್ಕೆಟ್ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿವಿ. ನಾನು ತುಂಬಾ ದಿನಗಳಿಂದ ವಿಡಿಯೋನ ಶೇರ್ ಮಾಡಿಲ್ಲ. ಕೆಲವು ತೊಂದರೆಗಳಿಂದ ನಾನು ವಿಡಿಯೋನ ಶೇರ್ ಮಾಡಿಲ್ಲ. ಇವಾಗ ನಾನು ಕಂಟಿನ್ಯೂಸ್ಲಿ ನಮ್ಮ ಕನ್ನಡ ಜನತೆಗೆ ಶೇರ್ ಮಾರ್ಕೆಟ್ ಬಗ್ಗೆ ನಾನು ವಿಡಿಯೋನ ಕಂಟಿನ್ಯೂಸ್ಲಿ ಹಾಕ್ಬೇಕಂತ ತೀರ್ಮಾನ ಮಾಡಿದೀನಿ. ಎಲ್ಲರೂ ಬೇಸಿಕ್ ಶೇರ್ ಮಾರ್ಕೆಟ್, ಬೇಸಿಕ್ ಆಫ್ ಶೇರ್ ಮಾರ್ಕೆಟ್, ಶೇರ್ ಮಾರ್ಕೆಟ್ ಅಂದ್ರೆ ಏನು ನೀವು ಕಲಿಯೋದು ಸ್ಟಾರ್ಟ್ ಮಾಡಿ. ಇವತ್ತಿಂದ ನಾನು ನಿಮ್ಗೆ ಡೈಲಿ ವೈಸ್ ವಾರದಲ್ಲಿ ಏನಾದ್ರು ಒಂದೆರಡು ದಿನ ನಾನು ರಜೆ ತಗೋತೀನಿ ಅಥವಾ ನಿಮ್ಗೆ ಕಂಟಿನ್ಯೂಸ್ ವಿಡಿಯೋ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂದು ಹೊಸ ಚಾನಲ್ ಇದೆ. ಓಕೆ. ಈಗ ಬೇಸಿಕ್ ಆಫ್ ಶೇರ್ ಮಾರ್ಕೆಟ್ ಅಂದ್ರೆ ನಾವು ಆಲ್ರೆಡಿ ಯಾರಿಗ್ ಶೇರ್ ಮಾರ್ಕೆಟ್ ಗೊತ್ತಿಲ್ಲ, ಡಿಮೆಟ್ ಅಕೌಂಟ್ ಅಂದ್ರೆ ಏನು ಯಾರಿಗ್ ಗೊತ್ತಿಲ್ಲ, ನನಗೆ ಮುಂಚೆ ವಿಡಿಯೋ ಹೋಗಿ ನೀವು ನೋಡಿ ಕಲಿಯಬಹುದು. ಓಕೆ. ಈಗ ಬೇಸಿಕ್ ಆಫ್ ಶೇರ್ ಮಾರ್ಕೆಟ್ ಅಂದ್ರೆ ಏನು, ನಾವು ಮೊದಲು ಶೇರ್ ಮಾರ್ಕೆಟ್ ಬಗ್ಗೆ ನಾವು ತಿಳ್ಕೊಂಡಿವಿ. ಇವಾಗ ಶೇರ್ ಮಾರ್ಕೆಟ್ ವರ್ಕಿಂಗ್ ಪ್ರೊಸೆಸ್ ಹೆಂಗಾಗುತ್ತೆ ನಾವು ನೋಡೋಣ ಫ್ರೆಂಡ್ಸ್. ವರ್ಕಿಂಗ್ ಪ್ರೊಸೆಸ್ ಶೇರ್ ಮಾರ್ಕೆಟ್. ಶೇರ್ ಮಾರ್ಕೆಟ್ ವರ್ಕಿಂಗ್ ಪ್ರೊಸೆಸ್ ಹೆಂಗಾಗುತ್ತೆ ಅಂತ ನೋಡೋಣ. ಮೊದಲನೇ ಬಾರಿಗೆ ಕಂಪನಿ ಯಾವಾಗ ಶೇರ್ ಮಾರ್ಕೆಟ್ ನಲ್ಲಿ ಲಿಸ್ಟೆಡ್ ಆಗ್ಲಿಕ್ಕೆ ಬರುತ್ತೆ ಅವಾಗ IPO ಅಂತ ಬರುತ್ತೆ. IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಮೊದಲ ಬಾರಿಗೆ ಕಂಪನಿ ಆಫರ್ ತಗೊಂಡ್ ಬರುತ್ತೆ. ಅವಾಗ ನಾವು ಶೇರ್ ನ ಆಫರ್ ಪ್ರೈಸ್ ನಲ್ಲಿ ಬೈ ಮಾಡ್ಬೇಕು, ಅಂದ್ರೆ ನಾವು ಕೊಂಡ್ಕೊಳ್ಬಹುದು. ಕೊಂಡ್ಕೊಂಡ್ಮೇಲೆ IPO ಮೇಲೆ ಅವಾಗ ಏನಾಗುತ್ತೆ, ಸೆಬಿ ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಬಿ ಏನ್ ಮಾಡುತ್ತೆ, ಕಂಪನಿ ಬಗ್ಗೆ ಟೋಟಲಿ ಅನಲೈಸಿಸ್ ಮಾಡುತ್ತೆ. ಏನ್ ಅನಲೈಸಿಸ್ ಮಾಡುತ್ತೆ ಅಂದ್ರೆ ಅದ್ರ ಬ್ಯಾಲೆನ್ಸ್ ಶೀಟ್, ಅದರಲ್ಲಿ ಎಷ್ಟು ಡೆಪ್ತ್ ಇದೆ, ಅಥವಾ ಪ್ರಾಫಿಟ್ ಏನು, ಲಾಸ್ ಏನು, ಅಥವಾ ಪ್ರಾಡಕ್ಟ್ ಏನು, ಇದಾದ್ಮೇಲೆ ಎಲ್ಲ ಕೂಡ ಮಾಡಿ ಸೆಬಿಯು IPO ದ್ವಾರ ಶೇರ್ ಮಾರ್ಕೆಟ್ ಮೇಲೆ ಕಂಪನಿನ ಲಿಸ್ಟೆಡ್ ಮಾಡುತ್ತೆ. ಲಿಸ್ಟೆಡ್ ಮಾಡಿದ್ಮೇಲೆ ನಾವು ಸೆಬಿನಿಂದ ಸೆಬಿ ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನ್ ಮಾಡುತ್ತಂದ್ರೆ ಕಂಪನಿ ಟೋಟಲಿ ಅನಲೈಸ್ ಮಾಡಿ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಥವಾ ಅದ್ರ ಡೆಪ್ತ್, ಅದ್ರದ್ದು ಲೋನ್ ಎಷ್ಟಿದೆ, ಇಂಟ್ರೆಸ್ಟ್ ಏನಿದೆ, ಆಮೇಲೆ ಪ್ರೊಡಕ್ಷನ್ ಏನು, ಪ್ರಾಡಕ್ಟ್ ಏನ್ ಮಾಡುತ್ತೆ, ಈ ಫ್ಯೂಚರ್ ನಲ್ಲಿ ಅದು ಗ್ರೋ ಆಗತ್ತಲ್ವಾ, ಇದೆಲ್ಲ ನೋಡಿ ಶೇರ್ ಮಾರ್ಕೆಟ್ ನಲ್ಲಿ ಕಂಪನಿಯು IPO ನ ತರುತ್ತೆ. ಈ ಶೇರ್ ಮಾರ್ಕೆಟ್ ನಲ್ಲಿ IPO ನ ತಂದ ಮೇಲೆ ನಾವು ಇನ್ವೆಸ್ಟರ್ ಟು ಡೈರೆಕ್ಟ್ ಕಂಪನಿಯು ಅಲ್ಲಿ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಆಗುತ್ತೆ. ಓಕೆ. ಆದ್ಮೇಲೆ ಲಿಸ್ಟೆಡ್ ಆದ್ಮೇಲೆ ಇದು ಎಕ್ಸ್ಚೇಂಜ್ ದ್ವಾರ, ಎಕ್ಸ್ಚೇಂಜ್ ಅಂದ್ರೆ ಯಾವ, NSE ಮತ್ತು BSE. NSE ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದ್ರ ದ್ವಾರ ನಾವು ಸ್ಟಾಕ್ ಎಕ್ಸ್ಚೇಂಜ್ ಅನ್ನ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಮಾಡಬಹುದು. ಓಕೆ. NSE ಮತ್ತು BSE ನಿಂದ ನಾವು ಡೈರೆಕ್ಟ್ ಬ್ರೋಕರ್ ಅಂದ್ರೆ ಯಾರು, ಈಗ ನಾವು ಡಿಮೆಟ್ ಅಕೌಂಟ್ ಏನ್ ಓಪನ್ ಮಾಡುತ್ತಲ್ಲ, ಏಂಜಲ್, ಗುರು, ಇವೆಲ್ಲ ಡಿಮೆಟ್ ಅಕೌಂಟ್. ಈ ಡಿಮೆಟ್ ಅಕೌಂಟ್ ಥ್ರೂ ನಾವು ಶೇರ್ಸ್ ನ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಮಾಡಬಹುದು. ಓಕೆ. ನಾವು ಇಲ್ಲಿ ಇನ್ವೆಸ್ಟರ್ಸ್ ಅಂದ್ರೆ ಯಾರು, ನಾವು ಏನ್ ಮಾಡ್ತೀವಿ, ಬ್ರೋಕರ್ ದ್ವಾರ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಮಾಡ್ತೀವಿ. ಬೈಯಿಂಗ್ ಮತ್ತು ಸೆಲ್ಲಿಂಗ್ ಎಲ್ಲಿ ಮಾಡ್ತೀವಿ ಅಂದ್ರೆ ಡಿಮೆಟ್ ಅಕೌಂಟ್ ಮಾಡ್ತೀವಿ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಅನ್ನ ನನಗೆ ಇನ್ನಷ್ಟು ಆದಷ್ಟು ಬೆಸ್ಟ್ ಕ್ವಾಲಿಟಿನ ಕೊಡಬೇಕಂತ ನಾನು ಪ್ರಯತ್ನ ಮಾಡ್ತೀನಿ. ಓಕೆ. ಧನ್ಯವಾದಗಳು. ಥ್ಯಾಂಕ್ ಯು.